ಐ ಆಮ್ ಡಾಕ್ಟರ್ ಸಹನಾ, ಫರ್ಟಿಲಿಟಿ ಸ್ಪೆಷಲಿಸ್ಟ್ ಆ್ಯಟ್ ಗರ್ಭಗುಡಿ IVF ಸೆಂಟರ್, ಬ್ಯಾಂಗ್ಳೂರು. ಈಗ ಮಕ್ಕಳಾಗ್ತಿಲ್ಲ ಅಂತ ಈಗ ಇನ್ಫರ್ಟಿಲಿಟಿ ಅಂತ ಏನಾದರೂ ಬಂದಾಗ ಎಲ್ಲರೂ ಅದಕ್ಕೆ ಹೆಣ್ಮಕ್ಳಲ್ಲೇ ತೊಂದರೆ ಇರುತ್ತೆ ಅಂತ ಕಾಮನ್ ಆಗಿ ತುಂಬ ಜನ ಅಂದ್ಕೊಳ್ತಾರೆ. ಆದರೆ ನಿಯರ್ಲಿ 40 ಅಥವಾ 40 to 50% ಗಂಡಸರದ್ದು ಕಾಂಟ್ರಿಬ್ಯೂಷನ್ ಇದ್ದೇ ಇರುತ್ತೆ. ಸೊ ಈಗ ಮೇಲ್ ಫರ್ಟಿಲಿಟಿನ ಇಂಪ್ರೂವ್ ಮಾಡೋದಕ್ಕೆ ಏನೇನು ಸ್ಟೆಪ್ಸ್ ತೊಗೋಬೋದು ಅಂತ ನೋಡೋಣ. ಫಸ್ಟು ಲೈಫ್ ಸ್ಟೈಲ್ ಮಾಡಿಫಿಕೇಷನ್. ಈಗ ಏನಾದರೂ ಸ್ಮೋಕಿಂಗು, ಆಲ್ಕೋಹಾಲ್ ಇದ್ದರೆ ಅದನ್ನು ಫಸ್ಟ್ ಸ್ಟಾಪ್ ಮಾಡೋಕ್ಕೆ ಹೇಳ್ತೀವಿ. ಮತ್ತು ಪ್ರಾಪರ್ ವೆಯ್ಟ್ ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ರೆಗ್ಯುಲರ್ ಎಕ್ಸಸೈಸು, ಈಗ ವಾಕಿಂಗು, ದಿನ ಒಂದು ಅಟ್ಲೀಸ್ಟ್ ಒಂದು 40 ಮಿನಿಟ್ಸ್ ವಾಕಿಂಗ್ ಮಾಡೋದು, ವಾರದಲ್ಲಿ ಒಂದು 5 ದಿನ ವಾಕಿಂಗ್ ಮಾಡಬೇಕು. ಸೊ ಓವರಾಲ್ ಹೆಲ್ದಿ ಲೈಫ್ ಸ್ಟೈಲ್ ಇಟ್ಕೊಂಡ್ರೆ ಖಂಡಿತ ಅದು ಸ್ಪರ್ಮ್ ಕ್ವಾಲಿಟಿನ ಇಂಪ್ರೂವ್ ಮಾಡುತ್ತೆ ಅಂತ ಹೇಳ್ಬೋದು. ಸೆಕೆಂಡ್ ಪಾಯಿಂಟ್, ಡಯಟ್ ಆ್ಯಂಡ್ ನ್ಯೂಟ್ರಿಷನ್. ಈಗ ಬ್ಯಾಲೆನ್ಸ್ಡ್ ಡಯಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ಏನೇನು ಇನ್ಕ್ಲೂಡ್ ಮಾಡಬೇಕು, ಈಗ ಫ್ರೂಟ್ಸು, ವೆಜಿಟೇಬಲ್ಸ್ ಇನ್ಕ್ಲೂಡ್ ಮಾಡಬೇಕು. ಈಗ ನಟ್ಸ್ ತೊಗೋಬೋದು, ವಾಲ್ನಟ್ಸು, ಆಲ್ಮಂಡು, ಪ್ರೋಟೀನ್ ರಿಚ್ ಫುಡ್ಡು, ಮತ್ತು ನೀರಿನ ಅಂಶನೂ ಇಂಪಾರ್ಟೆಂಟು. ಅಡಿಕ್ವೇಟ್ ಹೈಡ್ರೇಷನ್ ಮೇಂಟೈನ್ ಮಾಡೋದು, ಇದೆಲ್ಲನೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸ್ಪರ್ಮ್ ಕ್ವಾಲಿಟಿ, ಸ್ಪರ್ಮ್ ಪ್ಯಾರಾಮೀಟರ್ಸ್ನ ಇಂಪ್ರೂವ್ ಮಾಡೋದಕ್ಕೆ, ಮತ್ತು ಸ್ಪರ್ಮ್ DNA ಇಂಟಿಗ್ರಿಟಿ ಕೂಡ ಮೇಂಟೈನ್ ಆಗುತ್ತೆ ಬ್ಯಾಲೆನ್ಸ್ಡ್ ಡಯಟ್, ಬ್ಯಾಲೆನ್ಸ್ಡ್ ಫುಡ್ ತೊಗೊಳ್ಳೋದ್ರಿಂದ. ಥರ್ಡ್ ಪಾಯಿಂಟು, ಈಗ ಹೀಟ್ ಮತ್ತು ಟಾಕ್ಸಿನ್ಸ್ ಎಕ್ಸ್ಪೋಷರ್ನ ಕಡಿಮೆ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ, ಈಗ ಟೈಟ್ ಅಂಡರ್ವೇರ್ನ ಹಾಕೊಳ್ಳೋದನ್ನ ಅವಾಯ್ಡ್ ಮಾಡಬೇಕಾಗುತ್ತೆ. ಆಮೇಲೆ ಲ್ಯಾಪ್ಟಾಪ್ಸ್ನ ತುಂಬ ಹೊತ್ತು ತೊಡೆ ಮೇಲೆ ಇಟ್ಕೊಳ್ಳೋದನ್ನ ಅವಾಯ್ಡ್ ಮಾಡೋದು. ಮತ್ತು ಯಾವಾಗ ಪಾಸಿಬಲ್ ಆಗುತ್ತೋ ಆವಾಗ ಈಗ ಎನ್ವಿರಾನ್ಮೆಂಟಲ್ ಟಾಕ್ಸಿನ್ಸು, ಪೆಸ್ಟಿಸೈಡ್ಸು ನೀವು ಕೆಲಸ ಮಾಡೋ ಕಡೆ ಏನಾದ್ರು ಜಾಸ್ತಿ ಇದ್ದರೆ ತುಂಬ ಪ್ರೊಲಾಂಗ್ ಟೈಮಲ್ಲಿ ಆ ಎಕ್ಸ್ಪೋಷರ್ನ ಕಡಿಮೆ ಮಾಡ್ಕೊಳ್ಳೋದು ಹೆಲ್ಪ್ ಆಗುತ್ತೆ. ನೆಕ್ಸ್ಟು ಸ್ಟ್ರೆಸ್ ಆ್ಯಂಡ್ ಸ್ಲೀಪ್ ಅಂತ ಹೇಳ್ತೀವಿ. ಈಗ ತುಂಬ ಸ್ಟ್ರೆಸ್ಸು, ಕ್ರೋನಿಕ್ ಸ್ಟ್ರೆಸ್ ಇದ್ದಾಗ ಡೆಫಿನೆಟ್ಲಿ ಅದು ವೀರ್ಯಾಣುದು ಕ್ವಾಲಿಟಿ, ಸ್ಪರ್ಮ್ ಕ್ವಾಲಿಟಿನ ಎಫೆಕ್ಟ್ ಮಾಡುತ್ತೆ. ಸೊ ಸ್ಟ್ರೆಸ್ನ ಕಡಿಮೆ ಮಾಡಿಕೊಂಡು ದಿನ ಅಟ್ಲೀಸ್ಟ್ ಒಂದು 8 hours ಪ್ರಾಪರಾಗಿ ಸ್ಲೀಪ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿದ್ದೆ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಯೋಗ, ಎಕ್ಸಸೈಸು ಇದೆಲ್ಲನೂ ಇಟ್ಕೊಂಡ್ರೆ ಸ್ಪರ್ಮ್ ಕ್ವಾಲಿಟಿ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಈಗ ವೀರ್ಯಾಣು ಪರೀಕ್ಷೆ ಅಥವಾ ಸೀಮೆನಾಲಿಸಿಸ್ ಮಾಡಿದಾಗ ಏನಾದರೂ ತೊಂದರೆ ಕಾಣಿಸ್ಕೊಂತು ಅಂತ ಹೇಳಿದ್ರೆ ಅದನ್ನು ಪ್ರಾಪರಾಗಿ ಎವ್ಯಾಲ್ಯೂಯೇಟ್ ಮಾಡಿ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಏನು ನಾವು ನೆನ್ಪಿಟ್ಕೋಬೇಕು ಅಂತ ಹೇಳಿದ್ರೆ, ಒಂದು ಹೆಲ್ದಿ ಸ್ಪರ್ಮಿಂದನೇ ಒಂದು ಹೆಲ್ದಿ ಎಂಬ್ರಿಯೋ ಫಾರ್ಮ್ ಆಗುತ್ತೆ. ಅದರಿಂದನೇ ನಮಗೆ ಒಳ್ಳೆ ಪ್ರೆಗ್ನೆನ್ಸಿ ರಿಸಲ್ಟು ಸಿಗೋ ಚಾನ್ಸಸ್ಸು ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಥ್ಯಾಂಕ್ ಯು.